ಹಾಸನದ ಕಡೂರಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪ್ರಚಾರ ಮಾಡಿದ್ರು. ಸಕಲೇಶಪುರದ ಹಾನುಬಾಳು ಹೋಬಳಿಯಲ್ಲಿ ಮತಯಾಚನೆ ಮಾಡಿದ್ದಾರೆ. ಪ್ರಚಾರ ಸಭೆಗೂ ಮುನ್ನ ಹಾನುಬಾಳುವಿನಲ್ಲಿ ರೋಡ್ ಶೋ ನಡೆಸಿದ್ರು. ಸಂಸದ ಪ್ರತಾಪ್ ಸಿಂಹ, ಶಾಸಕ ಅಶ್ವಥ್ ನಾರಾಯಣ್ ಭಾಗಿಯಾದರು. ಪ್ರಚಾರದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರು ಸಾಥ್ ಕೊಟ್ಟರು. ಹಾಸನ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಅದ್ದೂರಿ ಸ್ವಾಗತ ಕೋರಿಸಿದರು. ಮೋದಿ ಕೈ ಬಲಪಡಿಸಿ ಗೆಲ್ಲಿಸುವಂತೆ ಪ್ರಜ್ವಲ್ ಮನವಿ ಮಾಡಿದ್ರು. ಪ್ರಜ್ವಲ್ ಪ್ರಚಾರಕ್ಕೆ ಬಿಜೆಪಿ ನಾಯಕರು ಸಾಥ್ ನೀಡಿದರು. ಭಾಳಷ್ಟು ಜನ ಇವತ್ತು ಹಾನುಬಾಳ, ಅದರಲ್ಲೂ ಮಲೆನಾಡಲ್ಲಿ ಜನ ಸೇರೋದೇ ಅಪರೂಪ. ಅದರಲ್ಲೂ ಕೂಡ ಏನಾರು ಅಪ್ಪಿತಪ್ಪಿ 500 ಜನ ಸೇರಿಬಿಟ್ರಂತೂ ಅದು ದೊಡ್ಡ ಕಾರ್ಯಕ್ರಮ. ಆದರೆ ವಿಶೇಷವಾಗಿ ಇವತ್ತು ಅಶ್ವಥ್ ನಾರಾಯಣ್ ಅವರು ಬರ್ತಾ ಇದ್ದಾರೆ, ಪ್ರತಾಪ್ ಸಿಂಹ ಅವರು ಬರ್ತಿದ್ದಾರೆ, ಹಾಗೂ ಅಭ್ಯರ್ಥಿ ಮತ್ತು ಮಾಜಿ ಶಾಸಕರು ಎಲ್ಲರೂ ಬರ್ತಿದ್ದಾರೆ ಅಂತೇಳಿ ಇವತ್ತು ಎಲ್ಲ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಇವತ್ತು ಕನಿಷ್ಠ ಪಕ್ಷ ಒಂದು 2-2.5 ಸಾವಿರ ಜನ ಇವತ್ತು ಸೇರಿದರು. ಅಂದರೆ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ಸಲ್ಲಿ ಇವತ್ತು 2-2.5 ಸಾವಿರ ಜನ ಸೇರಿ ಇವತ್ತು ಭಾಷಣಕ್ಕೆ ಇವತ್ತೆಲ್ಲರೂ ಶಕ್ತಿ ಕೊಡಬೇಕು, ಮತ್ತೊಮ್ಮೆ ಮೋದಿಯವರಾಗಬೇಕು ಪ್ರಧಾನಮಂತ್ರಿ ಅಂತೇಳಿ ಈ ಶಕ್ತಿ ಕೊಡ್ತಿದ್ದಾರೆ. ಅಂದರೆ ಭಾಳ ಅನುಕೂಲವಾದಂಥ ವಾತಾವರಣ ಎಲ್ಲ ಕಡೆ ಸೃಷ್ಟಿಯಾಗಿದೆ. ಭಾಳ ಸಂತೋಷ ಆಗ್ತಿದೆ. ಅನ್ಯೋನ್ಯವಾಗಿ ಸಮಾನತೆಯನ್ನು ಇವತ್ತು ಎರಡೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಅದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದೇ ನನ್ನ ಒಂದು ಖುಷಿ ಅಂತ ಹೇಳಬೇಕು. ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಈ ದೇಶದ ಭದ್ರತೆಗೋಸ್ಕರ ಆಗಬೇಕು, ದೇಶಕ್ಕೋಸ್ಕರ ಆಗಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ, ನಾನೊಬ್ಬ ಸಂಸದನಾಗಲ್ಲ, ಒಬ್ಬ ಕಾರ್ಯಕರ್ತನಾಗಿ ಅವ್ರ ಪರವಾಗಿ ಕೆಲಸ ಮಾಡ್ತಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.